ನೀವೇನಾದ್ರೂ ದಿನವೆಲ್ಲ ಒಂದೇ ಕಡೆ ಕೂತು ಕೆಲಸ ಮಾಡ್ತೀರಾ? ಈ ರೀತಿ ಕೆಲಸ ಮಾಡೋದ್ರಿಂದ ನಿಮಗೆ ಯಾವೆಲ್ಲ ಕಾಯಿಲೆ ಬರುತ್ತೆ ಗೊತ್ತಾ? ಹಾಗಾದ್ರೆ ಕೂತು ಕೆಲಸ ಮಾಡೋದ್ರಿಂದ ಬರುವ ಪ್ರಾಬ್ಲಮ್ಗಳ ಸ್ಟೋರಿ ಇಲ್ಲಿದೆ ನೋಡಿ. ಡೆಸ್ಕ್ ಕೆಲಸ ಮಾಡುವವರೇ ಎಚ್ಚರ ಎಚ್ಚರ. ಕಾರ್ಪೊರೇಟ್ ವರ್ಕ್ ಕಾಯಿಲೆ ಫಿಕ್ಸ್. ಇತ್ತೀಚಿನ ಜೀವನ ಶೈಲಿ ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರುತ್ತಿದೆ ಎಂಬುದರ ಅರಿವು ಎಷ್ಟೋ ಮಂದಿಗೆ ಇಲ್ಲ. ಅವರ ಜಡ ಜೀವನ ಶೈಲಿಯಿಂದ ಕ್ರಮೇಣ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಕೂತಲ್ಲಿ ಸುಮಾರು 8 ರಿಂದ 9 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. ಇದರಿಂದ ಯಾವ ರೋಗಗಳು ಬರಲಿದೆ ಎಂಬುದು ನಿಮಗೆ ತಿಳಿದಿದೆಯಾ? ನಾವು ಕೂರುವ ಶೈಲಿಯಿಂದ ಹಿಡಿದು ಸೇವಿಸುವ ಆಹಾರದವರೆಗೂ ಎಲ್ಲವೂ ಇಂಪಾರ್ಟೆಂಟ್. ಒಂದು ವೇಳೆ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಬರುತ್ತೆ ಡೇಂಜರಸ್ ಪ್ರಾಬ್ಲಮ್. ಕಾರ್ಪೊರೇಟ್ ವರ್ಕರ್ಸ್ ನೀವು ನೋಡಲೇಬೇಕಾದ ಸ್ಟೋರಿ ಇದು. ಕಂಪ್ಯೂಟರ್ ಲ್ಯಾಪ್ಟಾಪ್ ಮುಂದೆ ಹಲವು ಗಂಟೆಗಳ ಕಾಲ ಕುಳಿತುಕೊಳ್ಳುವುದು, ಬಿಸಿಲಿನಿಂದ ದೂರವಿರೋದು, ವ್ಯಾಯಾಮದ ಕೊರತೆ ಇವೆಲ್ಲವೂ ದೇಹದ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯ ಮೇಲೆ ಪರಿಣಾಮ ಬೀರುತ್ತೆ. ಸಮಯವನ್ನ ಉಳಿಸಲು ಡೆಸ್ಕ್ ಕೆಲಸಗಾರರು ಹೆಚ್ಚಾಗಿ ಕೂರುವ ಜಾಗದಲ್ಲೇ ತಿನ್ನುವ ಅಭ್ಯಾಸವನ್ನ ಬೆಳೆಸಿಕೊಳ್ತಾರೆ. ಇದರಿಂದಾಗಿ ವಿಟಮಿನ್ B12 ಕೊರತೆ ಉಂಟಾಗುತ್ತೆ. ಅದರೊಳಗೆ B12 ಯಾಕೆ ನಮಗೆ ಭಾಳ ಇಂಪಾರ್ಟೆಂಟ್ ಅಂದರೆ, ಈ B12 ನಮ್ಮ ಎಲ್ಲ ಎನ್ಸೈಮ್ಸ್ಗೂ ಕೂಡ ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಏನಂದರೆ, ಅನ್ಫಾರ್ಚುನೇಟ್ಲಿ B12 ಈ ವೆಜಿಟೇರಿಯನ್ ಫುಡ್ ವೆಗನ್ಸ್ನಲ್ಲಿ ಭಾಳ ಡಿಫಿಷಿಯನ್ಸಿ ಆಗುತ್ತೆ. ಈ ವಿಟಮಿನ್ನು ತುಂಬ ಇರೋದು ನಾನ್ ವೆಜಿಟೇರಿಯನ್ ಫುಡ್ನಲ್ಲಿ, ಪರ್ಟಿಕ್ಯುಲರ್ಲಿ ಚಿಕನ್ನು, ಫಿಶ್ಶು, ಎಗ್ಗು, ಪೋರ್ಕು, ಬೀಫು ಇವರಾಗೆಲ್ಲ ಈ ವಿಟಮಿನ್ B12 ಇರುತ್ತೆ. ಈ B12 ಏನಾದರೂ ಕಡಿಮೆ ಆದರೆ ಒಂದು ಅನೇಮಿಯಾ ಆಗುತ್ತೆ. ವಿಟಮಿನ್ B12 ಇದರ ದೊಡ್ಡ ಅಪಾಯವೆಂದರೆ ಅದರ ಲಕ್ಷಣಗಳು ನಿಧಾನವಾಗಿ ಕಾಣಿಸಿಕೊಳ್ಳುತ್ತವೆ. ಜನರು ಇದನ್ನ ಸಾಮಾನ್ಯ ಆಯಾಸ, ವೃದ್ಧಾಪ್ಯ ಅಥವಾ ಮಾನಸಿಕ ಒತ್ತಡ ಎಂದು ಪರಿಗಣಿಸಿ ನಿರ್ಲಕ್ಷಿಸುತ್ತಾರೆ. ನಿಮಗೇನಾದ್ರೂ ಈ ರೀತಿಯ ಲಕ್ಷಣಗಳು ಕಂಡಲ್ಲಿ ವೈದ್ಯರ ಸಲಹೆ ಪಡೆಯಿರಿ. ಚಂದನ ಕೃಷ್ಣಪ್ಪ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.